ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಧರ್ಮಸ್ಥಳದಿಂದ ನಾವು ಏನೆಲ್ಲ ನೋಡ್ಕೊಂಬಂದ್ವಿ ಅಂತ ನಾವು Day 3 ವ್ಲಾಗಲ್ಲಿ ನೋಡಿದ್ವಿ. ಹೇಳಿದ್ದೆ ನಾನು ಕುದುರೆಮುಖದಲ್ಲಿ ನೈಟ್ ಹಾಲ್ಟ್ ಮಾಡಿದ್ವಿ ಅಂತ. ಹಾಗಾದರೆ ಕುದುರೆಮುಖ ವ್ಲಾಗ್ನ ಶುರು ಮಾಡೋಣವಾ? ಹೌದು, ಕುದುರೆಮುಖದಲ್ಲಿ ನಾವು ಅಲ್ಲೇ ಕ್ವಾರ್ಟರ್ಸಲ್ಲಿ ಸ್ಟೇ ಆಗಿದ್ವಿ. ಸೊ ಇದು ಬಂದು ಮುಂಚೆ ಇರುವಂಥ ಕುದುರೆಮುಖ, ಅಂದರೆ ಸುಮಾರು ವರ್ಷಗಳ ಹಿಂದೆ, ಒಂದು 20-15 ವರ್ಷಗಳ ಹಿಂದೆ ಹೇಗೆ ಕುದುರೆಮುಖ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಸೊ ನೀವೀಗೇನು ನೋಡ್ತಾ ಇದ್ದೀರೋ ಇದೆಲ್ಲ ಪಿಕ್ಚರ್ಸ್ ಬಂದು ಹಳೆ ಕುದುರೆಮುಖ, ಅಂದರೆ ಸುಮಾರು 15 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಜನರೆಲ್ಲ ವಾಸವಾಗಿದ್ದಾಗ ಹೇಗೆ ಕುದುರೆಮುಖ ಇತ್ತು, ಮೈನಿಂಗ್ ಕಂಪನಿ ಅಂತ ನಡೀತಿರ್ಬೇಕಾದ್ರೆ ಹೇಗೆ ಕುದುರೆಮುಖ ಇತ್ತು, ಹಚ್ಚ ಹಸಿರಿನಿಂದ ಕೂಡಿದ್ದ ಕುದುರೆಮುಖ, ಎಲ್ಲೋಡಿದ್ರೂ ಜನ ಇದ್ದಂಥ ಕುದುರೆಮುಖ. ಈಗ ನೀವೇನಾದರೂ ಕುದುರೆಮುಖಕ್ಕೆ ಹೋದರೆ ಪೂರ್ತಿ ಬರಡು, ಎಲ್ಲ ಖಾಲಿ ಖಾಲಿ. ಆ ಹಸಿರು ಈಗೇನು ನೋಡ್ತಾ ಇದ್ದೀರಾ ನೀವು ಪಿಕ್ಚರ್ಸಲ್ಲಿ, ಅಲ್ಲಿ ಏನೂ ಇಲ್ಲ. ಆಲ್ಮೋಸ್ಟ್ 50% ಎಲ್ಲ ಹಸಿರು ಖಾಲಿಯಾಗಿದೆ. ಅಂದರೆ ಜನ ಕಡಿಮೆ ಆಗ್ತಿದ್ದಂಗೆ ಅಲ್ಲಿರುವಂಥ ವಾತಾವರಣವೂ ಕಡಿಮೆ ಆಗುತ್ತಲ್ವ. ಈಗ ನಾನೇನು ನಿಮಗೆ ಫೋಟೋಸ್ ತೋರಿಸ್ತಾ ಇದ್ದೀನಲ್ಲ, ಇದು ಹುಡುಗರೆಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಅಂದರೆ ತುಂಬ ಪೀಕಲ್ಲಿ ಹೋದಾಗ ಆ ಸೀನ್ರಿ ಆಗಿರ್ಬೋದು, ಆ ವೆದರ್ ಆಗ್ಬೋದು, ನೋಡಲಿಕ್ಕೆ ಅಷ್ಟು ಚೆನ್ನಾಗಿದ್ದಂಥ ಊರು ಕುದುರೆಮುಖ. ಈಗ ಬಂದು ಏನೂ ಇಲ್ಲ. ಯಾಕೆ ಹಾಗಾದರೆ? ಹೌದು, ಮೈನಿಂಗ್ ಕ್ಲೋಸ್ ಆದಮೇಲೆ ಕುದುರೆಮುಖದಲ್ಲಿ ಅಂದರೆ KIOCL ಅನ್ನುವಂಥ ಒಂದು ಮೈನಿಂಗ್ ಕಂಪ್ನಿ ಈಗ ಆಲ್ಮೋಸ್ಟ್ 90% ಕ್ಲೋಸ್ ಆಗಿದೆ. ಎಲ್ಲೋ ಒಂದು 10 ಫ್ಯಾಮಿಲಿಗಳು ಮಾತ್ರ ಅಲ್ಲಿದೆ ಅಂತಲೇ ಹೇಳ್ಬೋದು. ನೀವು ಎಣಿಕೆಯಲ್ಲಿ ಎಣಿಸ್ಬೋದು, ಅಷ್ಟು ಕಡಿಮೆ ಫ್ಯಾಮಿಲಿಗಳಿದೆ. ನಿಜವಾಗ್ಲೂ ಆ ಫ್ಯಾಮಿಲಿಗಳಿಗೆ ಹ್ಯಾಟ್ಸ್ ಆಫ್. ಅಲ್ಲಿ ಏನೂ ಸಿಗಲ್ಲ, ದಟ್ಟ ಕಾಡು, ಸುತ್ತಮುತ್ತ ನಿಮಗೆ ಬೇಕು ಅಂದರೆ ಕೂಗಿದ್ರು ಕಿರ್ಚಿದ್ರು ಬೇಗ ಯಾವ ಜನನೂ ಇರೋಲ್ಲ ಅಂಥದ್ದು ಅಲ್ಲಿ ವಾಸವಾಗಿದ್ದಾರಲ್ಲ. ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಫ್ಯಾಮಿಲೀಸ್. ಸೊ ನಾವು ಇದ್ದಿದ್ದು ಬಂದು ಈ ಕ್ವಾರ್ಟರ್ಸ್ ಏರಿಯಾದಲ್ಲಿ. ಸೊ ಬೆಳಗಿನ ಜಾವನೇ ಎದ್ದು ಆಲ್ಮೋಸ್ಟ್ 5 ಗಂಟೆ ಹಂಗೆ ನಾವು ಎದ್ಬಿಟ್ಟು ಅಲ್ಲಿಂದ ಕ್ವಿಟ್ ಮಾಡಬೇಕಿತ್ತು. ನಾನು ಮುಂಚಿನ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಯಾರೆಲ್ಲ ವ್ಲಾಗ್ಸ್ ನೋಡಿಲ್ವೋ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ. ನಮ್ಮ ದೊಡ್ಡಪ್ಪ ಅಲ್ಲೇ ವರ್ಕ್ ಮಾಡ್ತಿದ್ದಿದ್ದರಿಂದ ನಮಗೆ ಕ್ವಾರ್ಟರ್ಸ್ ಕೊಟ್ಟಿದ್ದರು. ಈವಂದೋ ಅವ್ರು ರಿಟೈರ್ಡ್ ಆಗಿದ್ರು ಕೂಡ ಕ್ವಾರ್ಟರ್ಸ್ ಅನುಕೂಲ ಮಾಡಿಕೊಟ್ಟಿದ್ರು. ಇದಕ್ಕೆ ಅಲ್ವಾ ಹೇಳೋದು ಗೌರ್ಮೆಂಟ್ ಬೇಕು ಅಂತ. ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಗೌರ್ಮೆಂಟ್ ವರ್ಕ್, ಗೌರ್ಮೆಂಟ್ ಎಂಪ್ಲಾಯಿ ಅಂತ ಆದರೆ ಎಲ್ಲ ಫೆಸಿಲಿಟೀಸ್ ಎಲ್ಲರಿಗೂ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಕ್ವಾರ್ಟರ್ಸ್ ಸುತ್ತಮುತ್ತಲು ನೀವೇನು ನೋಡ್ತಾ ಇದ್ದೀರಾ, ಅಲ್ಲಿ ಇದ್ದಂಥ A ಕ್ವಾರ್ಟರ್ಸ್, B ಕ್ವಾರ್ಟರ್ಸ್, C ಕ್ವಾರ್ಟರ್ಸ್ ಅಂತೆಲ್ಲ ಇತ್ತು. ಸುಮಾರು ವರ್ಷಗಳಿಂದ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಾವು ರಜಕ್ಕೆ ಅಂತ ಬರ್ತಾ ಇದ್ದಂಥ ಊರಿದು. ಸೊ ಎಲ್ಲಿ ಯಾವ ಮನೆ ಮುಂದೆ ಡಿಶ್ ಪುಟ್ಟಿಗಳಿದೆ, ಎಲ್ಲಿ 1-2 ಗಾಡಿಗಳು ನಿಂತಿದೆ, ಅದು ನೋಡ್ಬಿಟ್ಟು ನಾವು ಗೆಸ್ ಮಾಡ್ಬೋದು, ಎಸ್ ಈ ಮನೇಲಿ ಜನ ಇದ್ದಾರೆ ಅಂತ. ಇಲ್ಲ ಅಂದರೆ ಅಲ್ಲಿ ಏನೂ ಸಿಗಲ್ಲ, ಎಲ್ಲ ಖಾಲಿ. ನಿಜವಾಗ್ಲೂ ಗೊತ್ತಿಲ್ಲ, ಮೇ ಬಿ ಅವ್ರು ಚಿಕ್ಕ ಪುಟ್ಟ ತರಕಾರಿಗೆ, ಹಣ್ಣಿಗೆ, ಹೂವಿಗೆ ಅಂತ ಅಲ್ಲೇ ಹತ್ತಿರ ಇರುವಂಥ ಕಳ್ಸಕ್ಕೋ ಅಥವಾ ಅಲ್ಲೇ ಸುತ್ತಮುತ್ತಲ ಬೇರೆ ಯಾವುದಾದ್ರೂ ಊರಿಗೆ ಹೋಗ್ತಾರೋ ಏನೋ. ಅಲ್ಲಂತೂ ನಮಗೆ ಏನೂ ಕಾಣಿಸ್ಲಿಲ್ಲ. ಇದು ಒಂಥರ ಚೆಂದ, ಅಲ್ಲಲ್ಲಿ ನೀರು ಹರಿತಾ ಇರುತ್ತೆ, ಪುಟ್ಟು ಜರಿ ಥರ ನೋಡಲಿಕ್ಕೆ ಚೆಂದ ಅಲ್ವಾ. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಒಂದು ರೌಂಡ್ ಹಾಗೆ ವಾಕಬಲ್ ಹೋದರೆ ನಮ್ಮ ದೊಡ್ಡಮ್ಮ ಇದ್ದಂಥ ಕ್ವಾರ್ಟರ್ಸ್ ಮನೆ ಕಾಣಿಸುತ್ತೆ. ಸೊ ಹಾಗೆ ಒಂಚೂರು ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಸುತ್ತಮುತ್ತಲಿರೋಂಥ ಜಾಗಗಳು ಮುಂಚೆ ಏನಿತ್ತು, ಏನು ಸಿಕ್ತಿತ್ತು ಅಂತೆಲ್ಲ ನಮಗೆ ಪರಿಚಯ ಮಾಡಿಸ್ತಾ ಇದ್ರು. ಒಂಥರ ಖುಷಿ ಆಗ್ತಾಯಿತ್ತು, ಯಾಕಂದರೆ ನಾವು ಮುಂಚೆ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಬಂದಿದ್ವಿ, ಆಟ ಆಡಿದ್ವಿ, ನೋಡಿದ್ವಿ ಅನ್ನೋದೇನೋ ಒಂಥರ ಮನಸ್ಸಿಗೆ ಖುಷಿ ಅಲ್ವಾ. ಅವ್ರಿಗೂ ಅಷ್ಟೇ, ಅದೆಷ್ಟೋ ವರ್ಷಗಳ ಕಾಲ ಅವ್ರು ಇಲ್ಲಿ ಇದ್ದು ಹೋದಂಥವ್ರಲ್ವ, ಅದೇನೋ ಒಂಥರ ಆನಂದ ಭಾಷ್ಪ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಾಗಿದ್ರು ಮಾತ್ರ. ಇದು ಬಂದುಬಿಟ್ಟು ನಮ್ಮ ದೊಡ್ಡಪ್ಪ ಇದ್ದಂಥ ಕ್ವಾರ್ಟರ್ಸ್. ಮೇಲ್ಗಡೆ ಮನೆ ಇದೆ ಅಲ್ವಾ, ಅಲ್ಲಿ 4 ಜನ, ನನ್ನ ತಮ್ಮ, ನಮ್ಮ ಅಣ್ಣ, ದೊಡ್ಡಪ್ಪ ಇದ್ದಿತ್ತು. ದೊಡ್ಡಪ್ಪ ಅಲ್ಲೇ ವರ್ಕ್ ಮಾಡ್ತಾಯಿದ್ರು. ಅದರ ಎದುರುಗಡೆನೇ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಪುಟ್ಟು ಈ ಶಟರ್ಸ್ ಎಲ್ಲ ಏನು ಕಾಣ್ತಾ ಇದೆ, ಇದು ಅವ್ರಿಗೆ ಆವಾಗ ಮಾರ್ಕೆಟ್ ಅಂತೆ. ಅಂದರೆ ಹಣ್ಣು, ತರಕಾರಿ, ಬಟ್ಟೆ, ಚಪ್ಪಲಿ ಎಲ್ಲನೂ ಒಂದೇ ಕಡೆ ಸಿಗ್ತಾ ಇದ್ದಂಥ ಪುಟ್ಟು ಮಾರ್ಕೆಟ್ ಅಂದರೆ ಇದೇ ಮಾರ್ಕೆಟ್. ಅವರೆಲ್ಲ ತುಂಬ ಲಕ್ಕಿ ಅಂತ ಅವಾಗ. ಅಂದರೆ ಈ ಮಾರ್ಕೆಟ್ ಮುಂದೆನೇ ಕ್ವಾರ್ಟರ್ಸ್ ಇದ್ದರೆ ಹೋಗ್ತಾ ಬರ್ತಾ ಜನನೆಲ್ಲ ನೋಡ್ಬೋದು, ಮಾತಾಡಿಸ್ಬೋದು. ಆ ಥರ ಹಿಂದ್ಗಡೆ ಕ್ವಾರ್ಟರ್ಸ್ಗಳು ಸಿಕ್ಬಿಟ್ರಂತೂ ಅಲ್ಲಿ ಯಾರೂ ಇರೋದೇ ಇಲ್ಲ, ಅಂದರೆ ಸ್ವಲ್ಪ ಕಡಿಮೆ ಜನ ಅಲ್ವಾ, ಹಾಗಾಗಿ. ಸೊ ಇದು ಬಂದುಬಿಟ್ಟು ನೀವೇನು ನೋಡ್ತಾ ಇದ್ದೀರಾ, ಒಳಗೆ ಹೋಗ್ತಿದ್ದಂಗೂ ಬರೀ ಕ್ವಾರ್ಟರ್ಸೇ ಇರೋದು. ಅಂದರೆ ನಿಮಗೆ ಬರೀ ಮನೆಗಳೇ ಕಾಣಿಸ್ತಾ ಇರೋದು, ಮನೆಯಲ್ಲಿ ಜನ ಇದು ನ್ಯಾಷನಲ್ ಪಾರ್ಕ್ ಇತ್ತು, ಕುದುರೆಮುಖ ನ್ಯಾಷನಲ್ ಪಾರ್ಕ್. ಇಲ್ಲಿ ಮೇಲ್ಗಡೆ, ಹೌದು, ಇಲ್ಲಿ ಮೇಲ್ಗಡೆ ಪ್ರಾಣಿ ಎಲ್ಲ ಇತ್ತು, ಜಿರಾಫೆ, ಜಿಂಕೆ ಎಲ್ಲ ಇತ್ತು. ಕರಡಿ, ಮೊಸಳೆ,
ಮತ್ತೆ ಮೊಲ ಎಲ್ಲ ಇತ್ತು. ಕುದುರೆಮುಖ ಹಾಸ್ಪಿಟಲ್ ಅದ್ರ ಒಳಗೂ ಹೋಗಿ ನೋಡ್ಕೊಂಡ್ ಬಂದೀವಿ ನಾವು. ಇವ್ನು ಹುಟ್ಟಿರೋ ಹಾಸ್ಪಿಟಲ್. ಈಗ ಅದಕ್ಕೊಂದು ಟೆಂಪರರಿ ಹೆಲ್ತ್ ಸೆಂಟರ್ ಅಂತ ಮಾಡ್ಕೊಂಡಿದ್ದಾರೆ. ನಾವು ಇದ್ದ ಊರು, ನಾವು ಬೆಳೆದಿದ್ದ ಊರು, ನಾವು ಓದಿದ ಊರು ಅಂದರೆ ಆ ಖುಷಿನೇ ಬೇರೆ. ಹಾಗೆ ಅವ್ರಿಗೂ ತುಂಬ ಖುಷಿಯಾಗಿ ಎಲ್ಲ ಪರಿಚಯ ಮಾಡಿಸ್ತಾ ಇದ್ದರು. ಇದು ಒಂದು KVಗೆ ಮತ್ತು ಅಂದರೆ ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು, ಗಿರಿಜ್ಯೋತಿ ಸ್ಕೂಲ್ ಆಗಿರ್ಬೋದು, ಅದಕ್ಕೆಲ್ಲನೂ ಕ್ಲೋಸ್ ಆಗಿದೆ. ಹಾಸ್ಪಿಟಲ್ಲು, ಬ್ಯಾಂಕು ಏನೂ ಇಲ್ಲ ಅಲ್ಲಿ, ಎಲ್ಲ ಕ್ಲೋಸ್ ಆಗಿದೆ. ಸೊ ಅವರೆಲ್ಲ ಟ್ರಕ್ಕಿಂಗಿಗೆ ಅಂತ ನನ್ನ ತಮ್ಮ ಮತ್ತು ಫ್ರೆಂಡ್ಸ್ ಬಂದಾಗ ಇಲ್ಲೆಲ್ಲ ಅಂಗಡಿಗಳಲ್ಲಿ ಮಾತಾಡಿಕೊಂಡು, ಇವರಿಗೇನೋ ಟಿಫನ್ ಮುಂಚೆನೇ ಹೇಳಿದರೆ ಅವ್ರು ಟಿಫನ್ ಮಾಡಿಕೊಡ್ತಾರಂತೆ. ಸೊ ಅದನ್ನೆಲ್ಲ ಅವ್ರನ್ನ ಮಾತಾಡ್ಕೊಂಡು ಬರ್ತಾ ಇದ್ವಿ. ಇದು ನೋಡಿ ಏನೋ ಅರ್ಜುನ ಕ್ರೀಡಾಂಗಣ ಅಂತ. ಅರ್ಜುನ ಕ್ರೀಡಾಂಗಣದಲ್ಲಿ ಈ ಸ್ಕೂಲಿಗೆ ಆನ್ಯುವಲ್ ಡೇ ಆಗ್ತದೆ, ಅಲ್ಲ ಸ್ಪೋರ್ಟ್ಸ್ ಡೇ ಆಗ್ತಾ ಇದೆ. ಸೆಂಟ್ರಲ್ ಸ್ಕೂಲ್. ಆಮೇಲೆ ಕ್ರಿಕೆಟ್ ಟೂರ್ನಮೆಂಟ್, ಇವಾಗಲೂ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿ ನಡೆಯುತ್ತೆ ತುಂಬ. ಹೌದು, ಇವತ್ತಿಗೂ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಂತೆ. ಗ್ರೇಟ್. ಸೊ ಸುಮಾರು ಇಲ್ಲಿ 7-7:30 ಆಗ್ತಾ ಬಂದ್ರೂ ಎಷ್ಟು ಫಾಗ್ ಇದೆ ನೋಡ್ತಾ ಇದ್ದೀರಾ. ಸ್ವಲ್ಪ ಹಿಂಗೆ ಬಾಯಿ ಮಾತಾಡಿದ್ರೆ ಸಾಕು ಹೋಗಿ ಅಷ್ಟು ಫಾಗ್ ಇದೆ. ಅರ್ಚಕ್ರ ವಂಶಸ್ಥರಾದಂಥವ್ರು ಇವರಿಗೆ ಈ ಶಂಕುನಾದ ಅಥವಾ ಈ ಜಾಂಗ್ಟೆ ಬರ್ಸೋದು ಇದು ವಂಶ ಪಾರಂಪರಿಕವಾಗಿ ಬಂದ್ಬಿಟ್ಟಿರುತ್ತೆ. ಅಷ್ಟು ಚಿಕ್ಕ ಹುಡುಗ ಅಂದರೆ 5 ಅಥವಾ 6ನೇ ಕ್ಲಾಸ್ ತರಗತಿ ಹುಡುಗ ಅದೆಷ್ಟು ಚೆನ್ನಾಗಿ ಶಂಖನಾದ ಊದ್ತಾ ಇದ್ದಾನೆ ಅಂದರೆ ತುಂಬ ಖುಷಿಯಾಯಿತು. ಅಲ್ಲಿಂದ ನಾವು ಬಂದಿದ್ದು ಪದ್ಮಾವತಿ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಇಲ್ಲಿ 2 ದೊಡ್ಡ ಹಾವಿತ್ತು, ಒಳಗೆ ಹೋಗಲಿಕ್ಕೆ ತುಂಬ ಭಯ ಆಯಿತು. ಒಂದು ನಾಗರಾವು, ಇನ್ನೊಂದು ಯಾವುದೋ ಬೇರೆ ಹಾವಂತೆ. ಬಟ್ ಇಲ್ಲೇನೋ ಒಂದು ಹರಕೆ ಇತ್ತು ನಮ್ಮ ಅಮ್ಮಂದು ಅಂತ ತೀರಿಸ್ಲಿಕ್ಕೆ ಅಂತ ಹೋಗಿದ್ವಿ. ಆ ಹಾವನ್ನ ಸ್ವಲ್ಪ ವೆಯ್ಟ್ ಮಾಡಿ ಅವೆರಡು ಒಳಗೆ ಹೋದ್ಮೇಲೆ ಹೋದ್ವಿ. ಅಲ್ಲಿಂದ ಬಂದಿದ್ದೆ ನಾವು ಒಂದೊಳ್ಳೆ ಸ್ಪಾಟಿಗೆ. ಇದು ಟೀ ಎಸ್ಟೇಟ್. ಆಲ್ಮೋಸ್ಟ್ ಆ ರೋಡಲ್ಲಿ ಓಡಾಡಿರೋರ್ಗೆಲ್ಲರಿಗೂ ಗೊತ್ತಿರುತ್ತೆ, ಅನೇಕ ಫಿಲ್ಮ್ಸ್ ಇಲ್ಲಿ ಶೂಟ್ ಆಗಿದೆ. ಸೊ ನಾವು ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಒಂದು ಸ್ಟಾಪ್ ಕೊಟ್ವಿ. ಸೊ ಇಲ್ಲಿ ಸುಮಾರು ಫೋಟೋಸ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಯಾವ ರೀತಿ ನಾವೆಲ್ಲ ಫೋಟೋಸ್ ತೊಗೊಂಡ್ವಿ ಅಂತ. ಒಂದು ಸಲ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ, ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ಹೇಳಲಿಕ್ಕೆ.
ಇನ್ನು ಈ ಕುದುರೆಮುಖ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ, ಟಾಪಲ್ಲಿರುವಂಥ ಪೀಕಲ್ಲಿರುವಂಥ ಮೌಂಟೇನ್ ಅಲ್ಲಿ ಏನಿದೆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್, ಅದು ಕುದುರೆಮುಖದ ಶೇಪಲ್ಲಿದೆ ಅಂತೆ. ಹಾಗಾಗಿ ಆ ಊರಿಗೆ ಕುದುರೆಮುಖ ಅಂತ ಹೆಸರು ಬಂದಿದೆ. ಸೊ ಇಷ್ಟೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ತಾಯಿ ಅನ್ನಪೂರ್ಣೇಶ್ವರಿ ಸನ್ನಿಧಾನಕ್ಕೆ. ಅದೇ ನಮ್ಮ ಹೊರನಾಡು. ಹೌದು, ಹೊರನಾಡು ಅಂತಂದರೆ ಏನೋ ಒಂಥರ ಅಟ್ಯಾಚ್ಮೆಂಟ್, ಸೆಂಟಿಮೆಂಟ್ ಎಲ್ಲ ಅಲ್ವಾ. ಎಷ್ಟೇ ಬಿಸಿಲಿದ್ರು ಆಲ್ಮೋಸ್ಟ್ ನಾವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಸುಮಾರು ಒಂದು 11 ಇಲ್ಲ ಇನ್ನೂ ಲೇಟ್ ಆಗಿತ್ತು ಅಂದ್ಕೊಳ್ಳಿ, 1 ಗಂಟೆ ಹತ್ತತ್ರ ಆಗಿತ್ತು. ಸೊ ಫಸ್ಟ್ ನಾವು ಹೋಗಿ ದರ್ಶನ ಮಾಡಿಕೊಂಡು, ದರ್ಶನ ತುಂಬ ಚೆನ್ನಾಗಾಯಿತು. ಹೌದು, ರಶ್ ಇತ್ತು, ಆದರೂ ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ ಒಳಗೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಫಾಸ್ಟ್ ಮೂವ್ ಆಗ್ತಾಯಿತ್ತು. ಹೊರನಾಡಲ್ಲಿ ಸ್ವಲ್ಪ ಹಾಗೆ ಅಂದರೆ ನಿಂತ್ಕೊಳ್ಳಿಕ್ಕೆ ಬಿಡೋದಿಲ್ಲ, ತುಂಬ ಬೇಗ ಮೂವ್ ಮಾಡಿಸ್ತಾ ಇರ್ತಾರೆ. ಹೊರನಾಡಾದರೂ ಬೇಕು, ಶೃಂಗೇರಿ ಅಂತೂ ಸಾಧ್ಯನೇ ಇಲ್ಲ. ಅಂತ ತಿರುಪತಿ ತಿಮ್ಮಪ್ಪನ ದರ್ಶನ ಆದಂಗೆ ಅಮ್ಮನ ದರ್ಶನ ಆಗೋದು. ಸೊ ಇಲ್ಲಿ ನಾವು ಹೊರನಾಡಲ್ಲೂ ಅಷ್ಟೇ ಎಲ್ಲ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಕ್ವಿಕ್ಕಾಗಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ನಾವು ಊಟ ಮಾಡ್ಕೊಂಡು ಬಂದ್ವಿ. ಊಟ ನಾವು ಲಾಸ್ಟ್ ಟೈಮ್ ನಿಮಗೆ ಒಂದು 2 ಮಂತ್ಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ ನಾನು, ಹೊರನಾಡು ಶೃಂಗೇರಿಗೆ ಹೋಗಿದ್ದು. ಅದರಲ್ಲಿ ಊಟದ್ದೆಲ್ಲ ನಾನು ಕವರ್ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ ಊಟದ್ದೆಲ್ಲ ಕವರ್ ಆಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಸಾಕಾಗ್ಬಿಟ್ಟಿತ್ತು ನಮಗೆ ಕ್ಯೂವಲ್ಲಿ ನಿಂತು ಹೋಗಿ ಆ್ಯಂಡ್ ಈ ಕುದುರೆಮುಖ ಹೊರನಾಡು ಕಳಸ ಏನಿದೆ ಸ್ವಲ್ಪ ಕರ್ವಿಂಗ್ಸ್ ಜಾಸ್ತಿ ಅಲ್ವಾ, ಅದೇ ನಮಗೆ ಟ್ರಾವೆಲಿಂಗ್ ಸ್ವಲ್ಪ ಹೆವಿ ಅನಿಸಿತ್ತು. ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಾ ರಶ್ ಎಷ್ಟಿದೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು, ಅದು ತುಂಬ ಫಾಸ್ಟ್ ಮೂಮೆಂಟ್ ಇತ್ತು, ಬೇಗನೆ ಹೋಗ್ತಾ ಇದ್ವಿ. ಅದೊಂಥರ ಖುಷಿ ಆಯಿತು. ಆಮೇಲೆ ಇನ್ನೊಂದು ಏನು ಅಂದರೆ, ಇಲ್ಲೆಲ್ಲ ಈ ಪ್ರಸಾದದ ಕೌಂಟ್ರ್ ಅಲ್ಲಲ್ಲೇ ಇರುತ್ತೆ. ತುಂಬ ಹೊತ್ತು ಕಾಯಬೇಕಾಗಿಲ್ಲ. ಆಲ್ಮೋಸ್ಟ್ ಒಂದು ದೇವಸ್ಥಾನದಲ್ಲಿ 4ರಿಂದ 5 ಕಡೆ ನಿಮಗೆ ಪ್ರಸಾದದ ಕೌಂಟ್ರ್ ಇರುತ್ತೆ. ಅಲ್ಲಲ್ಲೇ ನೀವು ರಶೀದಿನ ಹರಿಸ್ಕೋಬೋದು. ಇನ್ನು ಒಳಗಡೆ ಪೂಜೆ ಆಗ್ತಾ ಇದ್ದಿದ್ದು ನಮಗೆ ಲೈವ್ ಕೊಟ್ಟಿದ್ದರು, ಹೊರಗಡೆ ನಿಂತ್ಕೊಂಡು ನೋಡ್ಬೋದಿತ್ತು. ಸೊ ನಿಮಗೂ ಅಮ್ಮನ ದರ್ಶನ ಮಾಡಿಸ್ನಾ ಅಂತ ನಾನಿಲ್ಲಿ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ಕ್ಲೀನಾಗಿ ಕೈ ಮುಕ್ಕೊಂಬಿಡಿ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಗೆ. ಸೊ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬಂದು ಒಂದೊಳ್ಳೆ ಫೋಟೋ ತೊಗೊಂಡ್ವಿ, ಗ್ರೂಪ್ ಫೋಟೋ. ಅಲ್ಲಿಂದ ಸೀದಾ ನಮ್ಮ ಗಾಡಿ ಎಲ್ಲಿ ನಿಂತಿತ್ತೋ ಅಲ್ಲಿಗೆ ರಿಟರ್ನ್ ಬಂದ್ವಿ. ಅಲ್ಲಿಂದ ಹತ್ಕೊಂಡು ನಾವು ಸೀದಾ ಬಂದಿದ್ದೆ ಶೃಂಗೇರಿ ಹತ್ತಿರ ಒಂದು 5 ಕಿಲೋಮೀಟ್ರ್ ಇದ್ದಂಗೆ ಈಗ ಹೊಸದಾಗಿ ಶ್ರೀ ಶಂಕರ ಪರ್ವತ ಅಂತ, ಶಂಕರ ಪರ್ವತ ಅಂತಲೇ ಹೆಸರು ಅದಕ್ಕೆ. ಅಂದರೆ ಅಲ್ಲಿ 108 ಅಡಿ ಎತ್ತರದ ಒಂದು ಶಂಕರಾಚಾರ್ಯರ ವಿಗ್ರಹವನ್ನು ಹೊಸದಾಗಿ ಅಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು, ನೋಡಲಿಕ್ಕೂ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಅಲ್ಲಿ ನೀಟ್ನೆಸ್, ಮೇಂಟೆನೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಏನಿಲ್ಲಿ ಅಂದರೆ ಎವ್ರಿ ಟ್ಯೂಸ್ಡೇ ರಜಾ ಇರುತ್ತೆ, ಪ್ರತಿ ಮಂಗಳವಾರ ಇಲ್ಲಿ ರಜೆ ಇರುತ್ತೆ. ನೀವೇನಾದರೂ ಮಂಗಳವಾರ ಬಂದರೆ ಇಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ. ಇನ್ನು ಆಡ್ ಡೇಸ್ ನೀವು ಯಾವಾಗ ಬಂದರೂ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆ ತನಕ ನಿಮಗೆ ಇಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಎಸ್ಕಲೇಟ್ರು ಇದೆ, ಜೊತೆಗೆ ಮೆಟ್ಲು ಕೂಡ ಇದೆ. ಮೆಟ್ಲು ಹತ್ಕೊಂಡು ಹೋಗೋದಾದರೆ ಸುಮಾರು ಒಂದು 100 ಮೆಟ್ಲು ಹತ್ಕೋಬೇಕು ಅನಿಸುತ್ತೆ. ಇಲ್ಲ ನೀವು ಎಸ್ಕಲೇಟ್ರಲ್ಲಿ ಹೋಗೋದಾದರೆ ಎಸ್ಕಲೇಟ್ರಲ್ಲೂ ಹೋಗ್ಬೋದು. ಸೊ ಹಿಂಗೆ ಮೇಲ್ಗಡೆ ಬಂದರೆ ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರಲ್ವಾ, ಆದಿಗುರು ಶಂಕರಾಚಾರ್ಯರವರ ವಿಗ್ರಹ ಏನಿದೆ, 108 ಅಡಿ ಎತ್ತರ ಇರುವಂಥ ವಿಗ್ರಹ. ಇಲ್ಲಿ ಪೂರ್ತಿ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸುತ್ತ ಪೂರ್ತಿ ನಿಮಗೆ ಶಂಕರಾಚಾರ್ಯರವರ ಹಿಸ್ಟ್ರಿ, ಅಂದರೆ ಅವರ ಜನನ, ಅವ್ರು ಹೇಗೆ ಬಂದರು ಏನು, ಅದೆಲ್ಲ ಪುಟ್ಟು ವಿಗ್ರಹಗಳನ್ನ ಇಟ್ಟಿದ್ದಾರೆ. ಅದು ಒಂದೊಂದು ನಿಮ್ಗೆ ಒಂದೊಂದು ವಿಷಯಗಳನ್ನ ಹೇಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಳಗಡೆ ನೋಡಿದ್ರೆ ಅಷ್ಟು ಪೀಕಲ್ಲಿ ನಾವು ಇದ್ದಿದ್ದರಿಂದ ಪೂರ್ತಿ ಶೃಂಗೇರಿ ಕಾಣಿಸುತ್ತೆ. ಈ ಜಾಗದಿಂದ ಶೃಂಗೇರಿ ಬಂದು ಕೇವಲ 5 ಕಿಲೋಮೀಟ್ರ್ ಅಷ್ಟೇ. ನೀವು ಶೃಂಗೇರಿಗೆ ಫಸ್ಟ್ ಏನಾದರೂ ಹೋಗಿದರೆ ಖಂಡಿತ ನೀವು ಆಟೋ ಮಾಡ್ಕೊಂಡು ಬರ್ಬೋದು. ಒಂದು 200-250 ರೂಪಾಯಿಗೆ ಕರ್ಕೊಂಬರ್ತಾರೆ. ಅಷ್ಟು ಹತ್ತಿರ ಇದೆ ದೇವಸ್ಥಾನ ಇದು. ಇಲ್ಲಿ ಕೂಡ ನಾವು ಬಂದು ನಮಸ್ಕಾರ ಮಾಡಿಕೊಂಡು ಒಂದೊಳ್ಳೆ ಫೋಟೋಸ್ನ ತೊಗೊಂಡು ಸುತ್ತಾದಿರುವಂಥ ಪುಟ್ಟ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು, ಈವನ್ ನಮಗೆ ಎಸ್ಕಲೇಟರ್ ಹತ್ತಲಿಕ್ಕೆ ಭಯ, ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಖಂಡಿತ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಹಿಂದ್ಗಡೆ ಬ್ಯಾಕ್ ಡೋರಿಂದ ಹೋದರೆ ಲಿಫ್ಟ್ ಇದೆ, ಲಿಫ್ಟಿಂದನೂ ನೀವು ಮೇಲ್ಗಡೆ ಬರ್ಬೋದು. ಇನ್ ಕೇಸ್ ಯಾರಾದರೂ ವೀಲ್ ಚೇರಲ್ಲಿ ಬರೋರಿದ್ದರೆ, ನಮಗೆ ಹತ್ತಲಿಕ್ಕಾಗಲ್ಲ, ನಿಂತ್ಕೊಳ್ಳಿಕ್ಕಾಗಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ನೀವು ಲಿಫ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಅಲ್ಲಿ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ ಕತ್ಲಾಗಿತ್ತು. ಸೊ ಬೇಗ ನಾವು ಶಾರದಾಂಬೆ ದರ್ಶನ ಪಡೆಯೋಣ ಅಂತ ಶೃಂಗೇರಿಗೆ ಬಂದ್ವಿ. ಸೊ ಶೃಂಗೇರಿ ನಮ್ಮ ಲಾಸ್ಟ್ ಪಾಯಿಂಟ್ ಆಗಿತ್ತು. ಶೃಂಗೇರಿಯಿಂದ ಸೀದಾ ನಾವು ನಮ್ಮ ಮನೆಗೆ, ಅಂದರೆ ನಮ್ಮ ಅಮ್ಮನ ಮನೆಗೆ ರಿಟರ್ನ್ ಹೋದ್ವಿ. ಡೇ 4ನ ಕೊನೆ ವ್ಲಾಗ್ ಇದು, ಅಂದರೆ ನಮ್ಮ ಹೋಲ್ ಟ್ರಿಪ್ನ ಕೊನೆ ವ್ಲಾಗ್ ಇದು. ಸೊ ಶಾರದಾಂಬೆ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಚೆನ್ನಾಗಿತ್ತು, ಬೇಗನೆ ಆಯಿತು. ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟೊತ್ತಿಗೆ 8-8:30 ಆಗಿತ್ತು ಅಂದ್ಕೊಳ್ಳಿ. ಹಾಗಾಗಿ ಜನ ಅಷ್ಟೊಂದು ದೇವಸ್ಥಾನದಲ್ಲಿ ಕ್ಯೂ ಇರಲಿಲ್ಲ, ಬೇಗ ದರ್ಶನ ಆಯಿತು. ಆಮೇಲೆ ನಮಗೆ ಸ್ವಾಮಿಗಳ ದರ್ಶನವೂ ಸಿಕ್ತು. ಯಾವುದೇ ಕಾರಣಕ್ಕೂ ಅಲ್ಲಿ ವಿಡಿಯೋ ಅಲೋ ಇಲ್ಲ, ಫೋನ್ ತೆಗಿಯೋ ಹಾಗೆ ಇಲ್ಲ ಹೊರಗಡೆಯಿಂದ. ಹಾಗಾಗಿ ನಾನು ಫೋನ್ ತಗೊಳ್ಳಿಲ್ಲ.
ಸ್ವಾಮಿಗಳ ದರ್ಶನ ಮಾಡಿಕೊಂಡು ಫಲಮಂತ್ರಾಕ್ಷತೆನೂ ನಾವು ಇಸ್ಕೊಂಡ್ವಿ. ಇನ್ನೊಂದು ಮೇನ್ ರೂಲ್ಸ್ ಏನು ಇಲ್ಲಿ ಅಂತಂದರೆ, ನೀವು ಇಂಡಿಯನ್ ಸಮವಸ್ತ್ರ ಅಂದರೆ ಈ ಸೀರೆ ಅಥವಾ ಚೂಡಿದಾರ್ ವಿತ್ ವೇಲ್, ಚೂಡಿದಾರ್ಗೆ ವಿತ್ ವೇಲ್ ಹೋಗಲೇಬೇಕು, ಸೀರೆ ಹಾಕ್ಕೊಂಡು ಹೋಗಬೇಕು. ನೀವೇನಾದರೂ ಲೆಗ್ಗಿನ್ಸ್ ಹಾಕ್ಕೊಂಡು ಹೋದರೆ, ಲೆಗ್ಗಿನ್ಸ್ ಟಾಪ್ ಹಾಕ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಅಮ್ಮನ ದರ್ಶನ ಮಾಡಲಿಕ್ಕೆ ಬಿಡೋಲ್ಲ, ಅಲ್ಲೇ ನಮ್ಮನ್ನು ಹೊರ ಕಳಿಸ್ಬಿಡ್ತಾರೆ. ಸೊ ಕ್ಲೀನಾಗಿ ಇಂಡಿಯನ್ ಅಟೈರಲ್ಲೇ ಹೋಗಿ ಕರ್ನಾಟಕ ಸಂಸ್ಕೃತಿನ ಅಲ್ಲಿ ಎತ್ತಿ ಹಿಡೀರಿ. ಸೊ ಇಲ್ಲ ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಆ ಕಡೆ ಬ್ರಿಡ್ಜಿಂದ ಹೋದರೆ ಅಲ್ಲಿ ಸ್ವಾಮಿಗಳ ವೃಂದಾವನಗಳೆಲ್ಲ ಇದೆ, ನೋಡ್ಕೊಂಬರ್ಬೋದು ಅಂತ ಹೇಳ್ತಾ ಇದ್ದಾನೆ. ನಾನು ವಾಯ್ಸ್ ಕೊಟ್ಟಿಲ್ಲ ಇಲ್ಲಿ ಅಷ್ಟೇ, ಸೊ ಅದು ಬೇಗ ಹೇಳಲಿಕ್ಕೆ ಬರಲಿಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ಕೊಡಲಿಲ್ಲ. ಸೊ ಮುಗಿಸ್ಕೊಂಡು ನಾವಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಿಮಗೆ ಬ್ರಿಡ್ಜ್ ಇದೆ. ನಾನು ಶೃಂಗೇರಿ ಮತ್ತು ಹೊರನಾಡು ಡೀಟೇಲ್ ವ್ಲಾಗ್ ನನ್ನ ಹಳೆ ವ್ಲಾಗಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಇಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿತ್ತಲ್ವ, ನಮಗೆ 8-8:30 ಆಗಿದ್ದರಿಂದ ತುಂಬ ಫಾಸ್ಟಾಗಿ ನಾವು ದರ್ಶನ ಮಾಡ್ಕೊಂಡ್ವಿ. ಇಲ್ಲಾಂದರೆ ಕ್ಲೋಸ್ ಆಗಿಬಿಡುತ್ತೆ, ಆಮೇಲೆ ಸ್ವಾಮಿಗಳು ಸಿಗಲ್ಲ ಅಂದ್ಬಿಟ್ಟು ಬೇಗ ದರ್ಶನ ಮಾಡ್ಕೊಂಡ್ವಿ. ನಾನು ಅಷ್ಟು ಡೀಟೇಲಾಗಿ ಇಲ್ಲಿ ನಿಮಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಹೊರಗಡೆಯಿಂದ ಫುಲ್ಲು ಝೂಮ್ ಮಾಡಿದರೆ ಅಮ್ಮನವ್ರು ಒಂಚೂರು ಕಾಣಿಸ್ಬಹುದು ನಿಮಗೆ. ಅದನ್ನೂ ಏನಾದರೂ ಮೊಬೈಲ್ ನೋಡಿದ್ರೆ ಇಸ್ಕೋತಾರೆ ಅಲ್ಲಿ. ತುಂಬ ಕಷ್ಟಪಟ್ಟು ಕದ್ದು ಮುಚ್ಚಿ ಇಲ್ಲಿ ವೀಡಿಯೋ ಮಾಡಬೇಕು ಮಾತ್ರ. ವೀಡಿಯೋ ಪರ್ಮಿಷನ್ ಯಾವುದೇ ಕಾರಣಕ್ಕೂ ಇಲ್ಲ. ಬಟ್ ಲೈಫಲ್ಲಿ ಒಂದೊಂದ್ಸಲ ಎಲ್ಲ ದೇವಸ್ಥಾನಗಳನ್ನ ನೋಡಬೇಕು ಕಣ್ರಿ, ತುಂಬಾ ಖುಷಿಯಾಗುತ್ತೆ. ಹೌದು, ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಮಾಮನ ಮನೆಗೆ ರಿಟರ್ನ್ ಆದ್ವಿ. 4 ದಿನ ಅದು ಹೇಗೋಯ್ತೋ ಗೊತ್ತಾಗಲಿಲ್ಲ. ಈ 4 ದಿನ ವ್ಲಾಗ್ನ ನೀವು ನೋಡಿ ತುಂಬ ಖುಷಿಪಟ್ಟಿದ್ದೀರಾ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚೆಚ್ಚು ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.